ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಟೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ. ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಬೆಳ್ಳಿ ಹಬ್ಬ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ. ಭಾರತೀಯ ಔಷಧ ವಿಜ್ಞಾನ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಿ. ಸುರೇಶ್ ಅವರಿಂದ ಉದ್ಘಾಟನೆ. ವ್ಯಕ್ತಿಗತ ಔಷಧಿ ಪದ್ಧತಿಗೆ ಒತ್ತು ಅಗತ್ಯ. ಜೆಎಸ್ಎಸ್ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಬಿ. ಸುರೇಶ್ ಅಭಿಪ್ರಾಯ. ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿಗೆ 25 ವರ್ಷಗಳು ತುಂಬಿದ ಸಂಭ್ರಮ. ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಎಂ.ಡಿ. ಕರ್ವೇಕರ್ ಹುಟ್ಟುಹಬ್ಬ ಆಚರಣೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 121ನೇ ಜಯಂತ್ಯೋತ್ಸವ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಆಚರಣೆ ಕಾರ್ಯಕ್ರಮ. ಎಂಎಂಕೆ ದೃಶ್ಯಕಲಾ ಕಾಲೇಜಿನಲ್ಲಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆ. ದಿ ಐಡಿಯಲ್ ಫೈನ್ ಆರ್ಟ್ಸ್ ಸೊಸೈಟಿಯ ಡಾಕ್ಟರ್ ವಿ.ಜಿ. ಅಂದಾನಿ ಅವರಿಂದ ಚಾಲನೆ. ನೇತಾಜಿ ಜನ್ಮದಿನದ ಅಂಗವಾಗಿ ಪ್ರಭಾತ ಫೇರಿ. ಕಲಬುರಗಿಯ ನೂರಾರು ವಿದ್ಯಾರ್ಥಿಗಳು ಭಾಗಿ. ನಾಳೆಯಿಂದ ಬಿಗ್ ಬಜಾರ್ ರಿಯಾಯಿತಿ ಮಾರಾಟ. ಬಿಗ್ ಬಜಾರ್ ವ್ಯವಸ್ಥಾಪಕ ಬಿ.ಕೆ. ಚೆನ್ನಪ್ಪ ಹೇಳಿಕೆ. ಕಳೆದ 2 ವರ್ಷಗಳ ಹಿಂದೆ ಪ್ರಾರಂಭವಾದ ಬ್ರಿಲಿಯಂಟ್ ಪ್ರೊಫೆಷನಲ್ ಅಕಾಡೆಮಿ. ಕಲಬುರಗಿಯ ವಿದ್ಯಾರ್ಥಿಗಳಿಗೆ ಸಿಎ ವಿಶೇಷ ತರಬೇತಿ ಕುರಿತು ಪ್ರಶಾಂತ್ ಬಿಜಾಪುರ್ ಮಾಹಿತಿ. ಜನವರಿ 27ರಂದು ಆಳಂದ್ನಲ್ಲಿ ಲಿಂಗಾಯತ ಭವನ ಶಂಕುಸ್ಥಾಪನೆ. ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಟ್ರಸ್ಟ್ ಅಧ್ಯಕ್ಷ ಶಾಸಕ ಬಿ.ಆರ್. ಪಾಟೀಲ್ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಲ್ಖೇಡ್ಕರ್. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಬೆಳ್ಳಿ ಹಬ್ಬಕ್ಕೆ ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಬಿ. ಸುರೇಶ್ ಅವರು ಉದ್ಘಾಟಿಸಿದರು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿರುವ ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿಗೆ 25 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ಮತ್ತು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನವು ದಿನಾಂಕ 23ನೇ ಜನವರಿ 2018ರಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ಮಹಾನಗರದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನವದೆಹಲಿಯ ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮೈಸೂರಿನ ಜೆಎಸ್ಎಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿ. ಸುರೇಶ್ ಅವರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ. ಪಾಟೀಲ್ ರೇವೂರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಭೀಮಳ್ಳಿ, ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಎಂ.ಡಿ. ಕರ್ವೇಕರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ, ಔಷಧ ನಿಯಂತ್ರಣಾಧಿಕಾರಿ ಬಿ.ಟಿ. ಖಾನಾಪುರೆ, ಅಖಿಲ ಕರ್ನಾಟಕ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾದ ಗಂಗಾಧರ್ ಯಾವಗಲ್ ಮತ್ತು ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಮಾಲ್ಪಾನಿ ಆಗಮಿಸಿದ್ದರು. ಮೊದಲಿಗೆ ಭಾರತೀಯ ಫಾರ್ಮಸಿ ಕೌನ್ಸಿಲ್ ಅಧ್ಯಕ್ಷರಾದ ಡಾಕ್ಟರ್ ಬಿ. ಸುರೇಶ್ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್. ಧರಂಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಗೆ ಚಾಲನೆ ನೀಡಿದರು. The journey of our society with College of Pharmacy for the last 25 years has been an enduring one with all efforts poured into focus on nurturing the institute to achieve the status of most preferred institute in North Karnataka. I would like to acknowledge with thanks the contributions of our beloved late Dr. N. Dharamsingh ji. On this occasion, I take this opportunity to thank management, faculty and non-teaching staff of the institution without whom we would have not been what we are today. So I once again welcome all of you for this August gathering. Thank you. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು.
ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪುಷ್ಪಗುಚ್ಛ ನೀಡುವ ಮೂಲಕ ಸತ್ಕರಿಸಲಾಯಿತು. ತದನಂತರ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸಿ ಪ್ರಾಕ್ಟೀಸ್ ವತಿಯಿಂದ ಫಾರ್ಮಾ ಫ್ಯೂಚರ್ ತ್ರೈಮಾಸಿಕ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. Hyderabad Karnataka Pharmacy Excellence Academy registered body going to present Pharma Ratna Award 2018 to Dr. Suresh Bhojraj, President PCI and Vice Chancellor JSS University Mysore. ಇದೇ ವೇಳೆ ಭಾರತ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮೈಸೂರಿನ ಜೆಎಸ್ಎಸ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಬಿ ಸುರೇಶ್ ರವರಿಗೆ ಫಾರ್ಮಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಂಥ ಒಂದು ಕಾರ್ಯಕ್ರಮ ಯಾವಾಗ ಆಗಬೇಕು, ನಾನು ಕೂಡ ಏನು ಈ ಸಂಸ್ಥೆ ಜೊತೆ ಯಾವಾಗ ಸಹಕಾರದಲ್ಲಿದ್ದೀನಿ. ಇಂಥ ಕಾರ್ಯಕ್ರಮ ಆಗಬೇಕು ಮತ್ತು ಇಲ್ಲಿ ನಮ್ಮ ಭಾಗದ ಏನು ಸ್ಟೂಡೆಂಟ್ಸರ ಇದಕ್ಕೆ ತಮ್ಮದೇನು ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೆದು ಬಾಳಲಿ ಅಂತ ನಾನು ಶುಭಾಶಯ ಹಾಕಿ ನಮಗೆ ಎರಡು ಮಾತು ವಿರಾಮ ಕೊಡ್ತೀನಿ. ಜಯ ಕರ್ನಾಟಕ. I once again thank everybody and I wish this college, this institution may go to the height of conducting Golden Jubilee, Diamond Jubilee and the Jubilee. I thank you, all the best. Thank you very much. ಕಿಶೋರ್ ಸಿಂಗ್ ಸಾಹೇಬರ ಒಂದು ಎಫರ್ಟ್ಸ್ ಇಂದ ಇವತ್ತೊಂದು ದಿವಸ ಈ ಕಾಲೇಜು ಇಷ್ಟೊಂದು ಬೆಳೆದಿದೆ. ಮುಂದೆನೂ ಕೂಡ ಇದಕ್ಕೆ ಇನ್ನೂ ಹೆಮ್ಮರವಾಗಿ ಇದು ಕಾಲೇಜ್ ಬೆಳೀಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ನಾಲ್ಕು ಮಾತಲ್ಲಿ ಅನುಕೂಲ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸೇರಿ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. All the supporters, I wish that silver jubilee of this college will develop again, will come to global jubilee and we will go each other and everything good luck. These are all people's, good thinking about this Raju Memorial. Definitely, we will be starting Raju Memorial College in Sandalwood. With this few words, I thank the management of this Raju Memorial on inviting me to this Silver Jubilee celebrations. I thank you, one and all. I once again congratulate the Rajiv Memorial, the society and the college for the success they have achieved, and I would like all the leadership to keep this in mind, how you can give the best to the students. If you give your best to the students, your students are the ambassadors throughout the world and they will be able to take the flag of your society, your institution further. And I congratulate all the faculty also of this institution for being supportive and taking this institution forward to this level. And I congratulate all the students for coming out from such an excellent institution, which I had the opportunity to see yesterday. And I am sure that you will have a very, very successful life. May God bless you all. I thank you for inviting me to be with you all this morning. Thank you. ತದನಂತರ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನದಲ್ಲಿ ಇಲ್ಲಿನ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸತ್ಕರಿಸಲಾಯಿತು. I would like to have all the faculty members of our college who have separated through this journey of 25 years, and all the MBBs who are back out from this college. I also thank them
thank him on behalf of the management. I also thank all the invitees, guests, media persons, and last but not the least, the students of various participants in Dugarda. Thank you. Thank you. ವಿಶೇಷ ಆಹ್ವಾನಿತರಾಗಿ ಎಸ್ಆರ್ ರೆಡ್ಡಿ, ಡಾಕ್ಟರ್ ವೀರಭದ್ರಪ್ಪ, ಉಮೇಶ್ ಎಸ್, ಡಾಕ್ಟರ್ ಅಪ್ಪಲಾ ರಾಜು, ಸಂಜಯ್ ಸಿಂಗ್, ಗೋಪಾಲ್ ಭಂಡಾರಿ, ಡಾಕ್ಟರ್ ಸೈಯದ್ ಸನೋಲ್ಲಾ, ಡಾಕ್ಟರ್ ಯೂನುಸ್ ಅಲಿ, ಡಾಕ್ಟರ್ ನವನಾಥ್ ಕಲ್ಯಾಣಿ, ಡಾಕ್ಟರ್ ನಾಗೇಂದರ್, ಭವಾನಿ ಸಿಂಗ್ ಠಾಕೂರ್, ಅಲ್ಲಮಪ್ರಭು ಪಾಟೀಲ್, ಡಾಕ್ಟರ್ ಪಾಂಡುರಂಗ ಪೂಜಾರಿ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಎಂಎ ಮುಜೀಬ್, ಉದಯಶಂಕರ್ ಶೆಟ್ಟಿ, ವೆಂಕಟೇಶ್ ರಾಠೋಡ್, ಡಾಕ್ಟರ್ ವಿ ಹೇಮಂತ್, ಡಾಕ್ಟರ್ ಶ್ರೀನಿವಾಸ್ ರಾವ್, ಡಾಕ್ಟರ್ ಬಿಸಿ ಪಾಟೀಲ್, ರುದ್ರಗೌಡ ಪಾಟೀಲ್, ಎಂಎನ್ ಪಾಟೀಲ್, ಡಾಕ್ಟರ್ ಶಿವಾನಂದ್ ಭೀಮಳ್ಳಿ, ಡಾಕ್ಟರ್ ಬಿಎನ್ ಜೋಶಿ, ಡಾಕ್ಟರ್ ಕ್ರಾಂತಿಕುಮಾರ್ ಸಿರ್ಸೆ, ಡಾಕ್ಟರ್ ಎಸ್ಎಂ ಮಾಲಿ ಪಾಟೀಲ್, ಅಂಬರೀಶ್ ತುಂಬಗಿ, ನಿರಂಜನ್ ಎಂಎಸ್, ಡಾಕ್ಟರ್ ದೊಡ್ಡಯ್ಯ ಹಿರೇಮಠ್, ಸೈಯದ್ ನಸೀರುಲ್ಲಾ ಹುಸೇನಿ, ಪ್ರೊಫೆಸರ್ ಮಂಜುನಾಥ್ ಜಾಲಿ, ಸಂಪದಾ ಚಿತಾಪುರ್ಕರ್, ಬಿಎಸ್ ದೇಸಾಯಿ, ಕೆಪಿ ಗಿರಿಧರ್ ಮತ್ತು ಡಾಕ್ಟರ್ ಖುಮಾರುಜ್ಜಮಾ ಹುಸೇನ್ ಇನಾಮ್ದಾರ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಆರ್ಎಂಇ ಸೊಸೈಟಿಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಗಳಾದ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಉಪಾಧ್ಯಕ್ಷರಾದ ಸೂರಜ್ ಪ್ರಸಾದ್ ತಿವಾರಿ, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಉಮೇಶ್ ಶೆಟ್ಟಿ, ಜಂಟಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಜೀವಣಗಿ, ಎಕ್ಸಿಕ್ಯೂಟಿವ್ ಮೆಂಬರ್ ಆದ ಪ್ರೊಫೆಸರ್ ಸಿದ್ದಣ್ಣ ದುರ್ಗತ್, ಪ್ರೊಫೆಸರ್ ಹರಿಪ್ರಸನ್ನ ಚಿತಾಪುರ್ಕರ್, ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಬಸವರಾಜ್ ರಂಜೋಳ್ಕರ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ವ್ಯಕ್ತಿಗತ ಔಷಧ ಪದ್ಧತಿಗೆ ಒತ್ತು ಅಗತ್ಯ ಎಂದು ಜೆಎಸ್ಎಸ್ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಬಿ ಸುರೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸರಿಯಾದ ಔಷಧಿ ಸೇವಿಸದೇ ಇರುವ ಪರಿಣಾಮ 35% ಜನರಿಗೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ. ಆದ್ದರಿಂದ ವ್ಯಕ್ತಿಗಳ ಆನುವಂಶಿಕ ಗುಣಪರೀಕ್ಷೆ ಅಂದರೆ ಜೆನೆಟಿಕ್ ಡಿಕೋಡ್ ಮಾಡುವ ಮೂಲಕ ಔಷಧಿ ನೀಡುವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮೈಸೂರು ಜೆಎಸ್ಎಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿ ಸುರೇಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರಿಯಾದ ರೋಗ ನಿದಾನ ಮಾಡದೇ ಇರುವುದರಿಂದ ಪ್ರತಿ ವರ್ಷ ಜಾಗತಿಕವಾಗಿ $500 ಬಿಲಿಯನ್ ಮೊತ್ತದ ಔಷಧಿ ಹಾಳಾಗುತ್ತಿದೆ ಎಂದರು. ಉತ್ತಮ ಗುಣಮಟ್ಟದ ಕಡಿಮೆ ವೆಚ್ಚದಲ್ಲಿ ನೀಡುವ ಔಷಧಿ ತಯಾರಿಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 1.5 ಲಕ್ಷ ಕೋಟಿ ಮೌಲ್ಯದ ಔಷಧಿಯನ್ನು ತಯಾರಿಸಲಾಗುತ್ತಿದೆ. ಇದರಲ್ಲಿ ಅರ್ಧದಷ್ಟು ಔಷಧಿ ಜಗತ್ತಿನ 200 ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಇಲ್ಲಿ ತಯಾರಾಗುವ ಲಸಿಕೆಗಳು ಜಗತ್ತಿನ 220 ದೇಶಗಳಿಗೆ ರಫ್ತಾಗುತ್ತವೆ ಎಂದರು. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಫಾರ್ಮಸಿ ಆಕ್ಟ್ 1948 ಇಂದ ಸ್ಥಾಪನೆಯಾಗಿದೆ. ಆ ಪವರ್ ಅಲ್ಲಿಂದಾನೇ ಬಂದಿರೋದು. ಫಾರ್ಮಸಿ ಆ್ಯಕ್ಟ್ 1948 2 ಡ್ಯೂಟೀಸ್ ವಹಿಸಿದ್ದಾರೆ. ಒಂದು, ಓನ್ಲಿ ಕ್ವಾಲಿಫೈಡ್ ಪರ್ಸನ್ಸ್ ಶುಡ್ ಬಿ ಏಬಲ್ ಟು ಪ್ರಾಕ್ಟೀಸ್ ಫಾರ್ಮಸಿ ಪ್ರೊಫೆಷನ್. ಅದೇ ಫಾರ್ಮಸಿ ಡಿಪ್ಲೊಮಾ ಅಥವಾ ಡಿಗ್ರಿ ಪಡೆದಿರೋರೇ ಫಾರ್ಮಸಿ ಪ್ರೊಫೆಷನ್ ಮಾಡಬೇಕು ಅನ್ನೋದಕ್ಕೆ ಅದು ಅಲ್ಲಿ ಪ್ರೊವಿಷನ್ ಮಾಡಿ ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಅದು ಫಸ್ಟು ವರ್ಕ್. ಎರಡನೇ ವರ್ಕ್ ಅಂದರೆ ಆ ಫಾರ್ಮಸಿಸ್ಟ್ ಆಗಲಿಕ್ಕೆ ಯಾವ ಎಜುಕೇಷನ್ ಬೇಕೋ ಅದರದ್ದು ಗೈಡ್ಲೈನ್ಸ್ ಕೊಡೋದು. ಹೇಗೆ ಅದು ಫಾರ್ಮಸಿಸ್ಟ್ ಪದವಿ ಪಡೆಯೋಕ್ಕೆ ಅಥವಾ ಫಾರ್ಮಸಿಸ್ಟ್ ಕ್ವಾಲಿಫಿಕೇಷನ್ ತಗೊಳ್ಳೋಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದಕ್ಕೂ ಗೈಡ್ಲೈನ್ಸ್ ಕೊಡೋದಕ್ಕೆ ಇವೆರಡು ಮೇಜರ್ ಜವಾಬ್ದಾರಿ ಫಾರ್ಮಸಿ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು ಏನು ಹೇಳಿದರೆ, ನಾವು ದೇಶ ಇಷ್ಟು ವಿಶಾಲವಾಗಿರೋದ್ರಿಂದ ಎಲ್ಲ ಕ್ಯಾಂಡಿಡೇಟ್ಸು ನ್ಯಾಷನಲ್ ಕೌನ್ಸಿಲ್ ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ. ಸೊ ಪ್ರತಿಯೊಂದು ಸ್ಟೇಟ್ಗೆ ಸ್ಟೇಟ್ ಕೌನ್ಸಿಲ್ ಸ್ಥಾಪನೆ ಮಾಡೋಕ್ಕೆ ಮತ್ತು ಅಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಅಲ್ಲಿ ಆ ರೆಸ್ಪೆಕ್ಟಿವ್ ಸ್ಟೇಟ್ ಫಾರ್ಮಸಿಸ್ಟ್ನ ರಿಜಿಸ್ಟರ್ ಮಾಡಿ ಅವ್ರದ್ದು ಅವರ ಎಜುಕೇಷನ್ ಅವ್ರದ್ದು ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಅವ್ರಿಗೆ ಆಸಕ್ತಿ ಕೊಟ್ಟು ಮಾಡಿ ರೀತಿ ಅದು ಸ್ಟೇಟ್ ಕೌನ್ಸಿಲ್ಗೂ ಪ್ರೊವಿಷನ್ ಕೊಟ್ಟಿದ್ವಿ. ಇದು ಫಾರ್ಮಸಿ ಆ್ಯಕ್ಟಿಂದ ಮೇಯ್ನ್ ಪೋರ್ಷನ್. ನಾವು ಹೆಚ್ಚು ಕಡಿಮೆ ಪೂರ್ತಿ ವಿಶ್ವದಲ್ಲಿ ನಾವು ಹೆಚ್ಚು ಕಡಿಮೆ $500 ಬಿಲಿಯನ್ ವರ್ಷದ ಮೆಡಿಸಿನ್ಸ್ ನಾವು ವೇಸ್ಟ್ ಮಾಡ್ತಾ ಇದ್ವಿ ಅಂತ. ನನ್ನ ಬ್ಲಡ್ ಪ್ರೆಷರ್ ಕಮ್ಮಿ ಆಗೋ ಔಷಧಿ ನಾನು ತಗೊಳ್ತಾ ಇರ್ತೀನಿ, ಬಟ್ ನನಗೆ ಅದು ಜೆನ್ಯೂನ್ಲಿ ಬೆನಿಫಿಟ್ ಕೊಡ್ತಾ ಇಲ್ಲ. ನಾನೇನೋ ಅದು ಕಮ್ಮಿ ಮಾಡ್ತದೆ ಅಂತ ತಗೊಳ್ತಾ ಇರ್ತೀನಿ, ಒಂದು 10 ವರ್ಷ ತಗೊಂಡಿರ್ತೀನಿ. ಬಟ್ ಆ 10 ವರ್ಷದಲ್ಲಿ ಏನಾಗುತ್ತೆ, ಔಷಧಿದು ಖರ್ಚು ಒಂದು ಕಡೆ, ನಮ್ಮ ಬಾಡಿನೂ ಫರ್ದರ್ ಡ್ಯಾಮೇಜ್ ಆಗಿರುತ್ತೆ, ಯಾಕಂದರೆ ಸರಿಯಾಗಿರೋ ಔಷಧಿ ಕೊಡದೇ ಇರೋದಂತ ಎಲ್ಲ ಸೇರಿ ಕಾಂಪ್ಲಿಕೇಟ್ ಆಗಿ ನಿಮ್ಮ ಗೌರ್ಮೆಂಟ್ ಸರ್ಕಾರಕ್ಕಾಗಲಿ ಅಥವಾ ಇನ್ಶೂರೆನ್ಸ್ ಏಜೆನ್ಸಿಗಾಗಲಿ ಮತ್ತು ನಿಮಗೆ ಇಂಡಿವಿಜುವಲ್ ಆಗಿರಲಿ ದಿ ಕಾಸ್ಟ್ ಆಫ್ ಮೆಡಿಕೇಷನ್, ಕಾಸ್ಟ್ ಆಫ್ ಹೆಲ್ತ್ ಕೇರ್ ಗೋಸ್ ಹೈಯರ್. ಸೊ ಇದನ್ನು ನಾವು ಫಸ್ಟೇ ಇವ್ಯಾಲ್ಯೂಯೇಟ್ ಮಾಡಿದರೆ ಸರಿಯಾಗಿರೋ ಒಂದು ಔಷಧಿ ವ್ಯವಸ್ಥೆ ನಾವು ಕೊಡ್ಬೋದು ಅಂತ ಒಂದು ಇದೆ. ಇದಕ್ಕೆ ಈ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಒಂದು ಕೋರ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಈ ಥರ ನಾವು ಟ್ರೈನಿಂಗ್ ಕೊಟ್ಟು ಇಂಥ ಫಾರ್ಮಸಿಸ್ಟ್ನು ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ಕೊಡ್ತಾ ಇದ್ವಿ. ಇದರಲ್ಲಿ ಒಂದು ಹೆಸಿಟೇಷನ್ ಏನು ಬರ್ತದೆ ಅಂದರೆ, ಯೂಶ್ವಲಿ ಡಾಕ್ಟರ್ಸ್ ಮಧ್ಯದಲ್ಲಿ ಏನಪ್ಪ ಇವರು ಡಾಕ್ಟರ್ ಆಫ್ ಫಾರ್ಮಸಿನ ಬರ್ತಾ ಇದ್ದಾರೆ, ನಮ್ಮ ಫೀಲ್ಡ್ಗೆ ಏನೋ ಕಾಂಪಿಟೇಟಿವ್ ಆಗಿರ್ತಾರೆ ಅಂತ. ನಾವೊಂದು ಅವ್ರಿಗೆ ಏನು ವಿಶ್ವಾಸ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ವಿ, ಅವ್ರಿಗೆ ಕಂಪೀಟ್ ಮಾಡೋಕ್ಕೆ ಅದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನಾವು ಮಾಡಿಲ್ಲ. ಯಾಕಂದರೆ ಈ ಫಾರ್ಮಸಿಸ್ಟ್ ಬಂದು
ಅವ್ರು ಡಯಾಗ್ನೈಸ್ ಮಾಡೋಕ್ಕೆ ಗೊತ್ತಿಲ್ಲ, ಡಯಾಗ್ನೋಸಿಸ್ ಆದಮೇಲೆ ಏನು ವ್ಯವಸ್ಥೆ ಇದೆಯೋ ಅವ್ರನ್ನ ಎಕ್ಸಾಮಿನ್ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡೋ ಕೆಪಾಸಿಟಿ ಮಾಡೋಕ್ಕಾಗತ್ತೆ ಅಂತ. ಜನ ಔಷಧಿಗಳ ಮಾರಾಟಕ್ಕೆ ಪರಿಷತ್ತು ಬೆಂಬಲ ವ್ಯಕ್ತಪಡಿಸಿದ್ದು, ಫಾರ್ಮಸಿ ಕಾಲೇಜಿಗೆ ಹೊಂದಿಕೊಂಡು ಜನ ಔಷಧಿ ಮಳಿಗೆ ತೆರೆಯಲು ಶಿಫಾರಸು ಮಾಡಲಾಗಿದೆ. ಜನ ಔಷಧಿಗಳ ಗುಣಮಟ್ಟ ಸರಿಯಾಗಿ ಇರುವುದಿಲ್ಲ ಎಂಬುದು ಶುದ್ಧ ಸುಳ್ಳು ಎಂದರು. ಪರಿಷತ್ ವತಿಯಿಂದ ದೇಶದಲ್ಲಿ 2000 ಫಾರ್ಮಸಿ ಕಾಲೇಜುಗಳಿಗೆ ಅನುಮತಿ ನೀಡಲಾಗಿದ್ದು, 6 ವರ್ಷ ಅವಧಿಯ ಡಾಕ್ಟರ್ ಆಫ್ ಫಾರ್ಮಸಿ ಕೋರ್ಸ್ ಅನ್ನ 2008ರಲ್ಲಿ ಪರಿಚಯಿಸಲಾಗಿದೆ. ಈಗ ದೇಶದಲ್ಲಿ 5 ಲಕ್ಷ ವಿದ್ಯಾರ್ಥಿಗಳು ಫಾರ್ಮಸಿ ಓದುತ್ತಿದ್ದು, 40,000 ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ MD ಕರ್ವೇಕರ್, ಗಂಗಾಧರ್ ಯಾವಗಲ್ ಉಪಸ್ಥಿತರಿದ್ದರು. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಡಾಕ್ಟರ್ MD ಕರ್ವೇಕರ್ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಒಂದು ಕಡೆ ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಬೆಳ್ಳಿ ಹಬ್ಬ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನದ ಬ್ಯಾನರ್, ಮತ್ತೊಂದು ಕಡೆ ವಿವಿಧ ರಂಗು ರಂಗಿನ ಹೂವಿನ ದಳಗಳಿಂದ ವಿಶೇಷವಾಗಿ ರಚಿಸಲಾಗಿರುವ ಆಕರ್ಷಕ ರಂಗೋಲಿ, ಮತ್ತೊಂದೆಡೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಆವರಣ, ಮಗದೊಂದು ಕಡೆ ಕೈಯಲ್ಲಿ ಪುಷ್ಪಗಳನ್ನ ಹಿಡಿದು ವಿಶೇಷ ಅತಿಥಿಗಳ ಆಗಮನಕ್ಕಾಗಿ ಸಾಲು ಸಾಲಾಗಿ ಕಾಯುತ್ತಾ ನಿಂತಿರುವ ವಿದ್ಯಾರ್ಥಿನಿಯರು. ಇದೆಲ್ಲಕ್ಕೂ ಮಿಗಿಲಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುವ ಗಣಪತಿ ಮಂಟಪ. ಹೌದು, ಇಂತಹ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ. ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕಾಗಿ ನವದೆಹಲಿಯ ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮೈಸೂರಿನ JSS ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ B ಸುರೇಶ್ ರವರು ಆಗಮಿಸಿದ ಹಿನ್ನೆಲೆಯಲ್ಲಿ ಈ ವಿಶೇಷ ಅಲಂಕಾರ ಮತ್ತು ಸಂಭ್ರಮದ ಕ್ಷಣಗಳು ಕಂಡುಬಂದವು. ಡಾಕ್ಟರ್ B ಸುರೇಶ್ ರವರು ಮೊದಲಿಗೆ ಇಡೀ ಫಾರ್ಮಸಿ ಕಾಲೇಜನ್ನ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ N ಶಶಿಕುಮಾರ್ ಅವರು ಅವರಿಗೆ ಸಾಥ್ ನೀಡಿದರು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಬೆಳ್ಳಿ ಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಾರ್ಯಕ್ರಮಗಳಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಭಾರತೀಯ ಔಷಧ ವಿಜ್ಞಾನ ಪರಿಷತ್ತಿನ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ MD ಕರ್ವೇಕರ್ ಅವರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. Extremely very happy today. I am celebrating my birthday here in Gulbarga in the premises of Rajiv Gandhi College of Pharmacy. Among the senior faculty of this college and the students of this college, especially the younger generation, I can say, by celebrating my birthday in this premises is something a special birthday, I can say. All these years I used to celebrate my birthday with my just family, my own family. But today I am celebrating with our pharmacy family of Rajiv Gandhi College of Pharmacy. I am extremely happy. Along with me, the President of Pharmacy Council of India, Dr. B. Suresh, and the President of Rajiv Gandhi College of Pharmacy, and other managements of this college. They are all with me. I am extremely very happy. By celebrating my birthday along with this younger generation, I feel myself that I am young today. Thank you very much.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಶ್ ಗುತ್ತೇದಾರ್ ಸೇರಿದಂತೆ ಆರ್ಎಂಇ ಸೊಸೈಟಿಯ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರುಗಳಾದ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಉಪಾಧ್ಯಕ್ಷರಾದ ಸುರಜ್ ಪ್ರಸಾದ್ ತಿವಾರಿ, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಉಮೇಶ್ ಶೆಟ್ಟಿ, ಜಂಟಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಜೀವಣಗಿ, ಎಕ್ಸಿಕ್ಯೂಟಿವ್ ಸದಸ್ಯರಾದ ಪ್ರೊಫೆಸರ್ ಸಿದ್ದಣ್ಣ ದುರ್ಗದ್, ಪ್ರೊಫೆಸರ್ ಹರಿಪ್ರಸನ್ನ ಚಿತಾಪುರ್ಕರ್, ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಬಸವರಾಜ್ ರಂಜೋಳ್ಕರ್ ಸೇರಿದಂತೆ ಇತರೆ ಅನೇಕ ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿರುವ ಮೂಲಕ ಸಂಭ್ರಮಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 121ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 121ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರ 121ನೇ ಜನ್ಮದಿನದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಯುವಕರಿದ್ದಾಗೆ 18 ವಯಸ್ಸಲ್ಲಿ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಅವರು ದೀನದಲಿತರ ಬಗ್ಗೆ, ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅಂದಿನ ದಿವಸದಾಗ ಅವರು ಭಾಳಷ್ಟು ಚಳವಳಿ ಬ್ರಿಟಿಷರ ವಿರುದ್ಧ ನಡೆದರು. ಅವರು ಜಾನಕಿನಾಥ್ ಮತ್ತು ತಾಯಿ ಪ್ರಭಾವತಿ ದೇವಿಯವರ ಸುಪುತ್ರ. ಹಾಗೆ ಅವರ ಮಾಡಿದಂಥ 1-2 ಕೆಲಸ ಇಲ್ಲ, ಅವರು ತಮ್ಮ ಜೀವನನೇ ಈ ದೇಶ ಸಲಕ್ಕೆ ಮುಡುಪವಾಗಿಟ್ಟರು. ಅವರು ತಮ್ಮ 46 ವಯಸ್ಸಿನಲ್ಲಿ ತೈವಾನ್ನಲ್ಲಿ ನಿಧನ ಹೊಂದರು. ಇಂದಿನ ದಿವಸ ನಾವೆಲ್ಲರೂ ಒಂದು ಮಾರ್ಗದರ್ಶಕರು ಅವರು. ನಾವು ಅವರು ಹಾಕಿಕೊಂಡ ಹಾದಿ ಮ್ಯಾಗೆ ಈ ದೇಶದ ಬಗ್ಗೆ ಕಾಳಜಿ ವಹಿಸಿ ನಾವು ಯುವಕರು ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಇವತ್ತು. ಮತ್ತು ಸುಭಾಷ್ ಚಂದ್ರ ಬೋಸ್ರವರು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರ ಪ್ರೇರಣೆಯನ್ನು ನಮ್ಮ ಎಲ್ಲ ಮಹಿಳೆಯರಿಗೆ ಮತ್ತು ಯುವಕರಿಗೆ ಎಲ್ಲರ ಪ್ರೇರಣೆದಾಗ ನಾವು ಹೋಗಬೇಕು. ಮತ್ತು ನಮ್ಮ ದೇಶದಾಗ ಮೊಟ್ಟ ಮೊದಲು ಬ್ರಿಟಿಷರು ಸರಿ ಹೋರಾಟ ಮಾಡಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಬಾಬುರಾವ್ ಜಹಾಗೀರ್ದಾರ್, ಶ್ಯಾಮ್ ನಾಟಿಕಾರ್ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಟೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ. ಎಂಎಂಕೆ ದೃಶ್ಯಕಲಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಗೆ ಡಾಕ್ಟರ್ ವಿಜಿ ಅಂದಾನಿ ಚಾಲನೆ ನೀಡಿದರು. ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಕಲಬುರಗಿ ನಗರದ ಎಂಎಂಕೆ ದೃಶ್ಯಕಲಾ ಕಾಲೇಜಿನಲ್ಲಿ ಇಂದು ಆಯೋಜಿಸಿದ್ದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಗೆ ಡಾಕ್ಟರ್ ವಿಜಿ ಅಂದಾನಿ ಅವರು ಚಾಲನೆ ನೀಡಿದರು.
ನನ್ನ ಹೆಸರು ಕೆ ಎಂ ಲೋಕಯ್ಯ, ದ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ನ ಉಪನ್ಯಾಸಕ ಆಗಿದ್ದು ಇದೇ ಕಾಲೇಜಲ್ಲಿ 28 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ದ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅನೇಕ ವರ್ಷಗಳಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಮತ್ತು ಅನೇಕ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಪ್ರತಿಯೊಂದು ಕಲಾತ್ಮಕ ಆಗಿರಲಿ ಅಥವಾ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಇಲ್ಲಿ ನೆರವೇರಿಸುತ್ತಾ ಬಂದಿದ್ದೇವೆ. ಮತ್ತು ಇವತ್ತಿನ ಒಂದು ದಿವಸದಲ್ಲಿ ನಮ್ಮ ಈ ಚಿಕ್ಕ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಲಿ ಅಥವಾ ಹೊರಗಿನ ಜನರಿಗೂ ಕೂಡ ಈ ಅವಕಾಶ ಇದರಿಂದ ಏನು ಗೊತ್ತಾಗ್ತದೆ ಅಂತಂದ್ರೆ ಪ್ರತಿಯೊಂದು ಹುಡುಗನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರತಿಭೆಗಳು ಯಾವ ರೀತಿ ಹೊರಹೊಮ್ಮುತ್ತವೆ ಅಥವಾ ಅವರಲ್ಲಿ ಯಾವ ರೀತಿಯ ಜಾಗೃತಿ ಮೂಡ್ತವೆ ಮತ್ತು ವಸ್ತುಗಳು ಯಾವ ರೀತಿ ಹೊರಗೆ ಬರಬೇಕು, ಅವರಲ್ಲಿ ಆಗಿರ್ತಕ್ಕಂಥ ಘಟನೆಗಳಾಗಲಿ ಅವರ ಕೆಲವೊಂದು ವಿಷಯಗಳಾಗಲಿ ಹೊಸ ಹೊಸ ವಿಷಯಗಳು ತಿಳಿದುಕೊಳ್ಳೋಕೆ ಇಲ್ಲಿ ಆಸ್ಪದ ಸಿಗ್ತದೆ ಅಂಥೇಳಿ ನಾನು ಈ ಮೂಲಕ ಹೇಳ್ತೇನೆ. ನನ್ನ ಹೆಸರು ಟಿ ದೇವೇಂದ್ರಪ್ಪ, ಚಿತ್ರಕಲಾ ವಿಷಯ ಪರಿವೀಕ್ಷಣ ಅಂಥೇಳಿ ಆಯುಕ್ತರ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ದಿ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟು ನಮ್ಮ ಗುರುಗಳು ಹಾಗೂ ಖ್ಯಾತ ಕಲಾವಿದರಾದಂಥ ಅಂದಾನಿ ಸರ್ ಅವರು ಪ್ರತಿ ವರ್ಷ ಮಕ್ಕಳ ಚಿತ್ರಕಲಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತಾರೆ. ಈ ವರ್ಷ ABCD ಅಂಥೇಳಿ ಗ್ರೂಪ್ ಮಾಡಿ ಅದರ ಜೊತೆಯಲ್ಲಿ 10ನೇ ತರಗತಿ ಮತ್ತು 1ನೇ ತರಗತಿವರೆಗೆ ಪ್ರಾರಂಭ ಮಾಡ್ತಾ ಇದ್ದರು. ಅದನ್ನು ಈ ವರ್ಷ PUC ವಿದ್ಯಾರ್ಥಿಗಳಿಗೂ ಕೂಡ ಈ ಚಿತ್ರಕಲಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ನಮ್ಮ ಎಲ್ಲ ಚಿತ್ರಕಲಾ ಶಿಕ್ಷಕರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ಏನು ಎಷ್ಟು ವಿದ್ಯಾರ್ಥಿಗಳು ಬರ್ಬೋದಂತೇನು ಆಸೆ ಮಾಡಿದ್ದೇವಲ್ಲ ಅದಕ್ಕಿಂತ ಹೆಚ್ಚಿನ ವಿಷಯದಲ್ಲಿ ಈ ವಿದ್ಯಾರ್ಥಿ ಸಂಖ್ಯೆಯನ್ನು ಭಾಗವಹಿಸಿದ್ದಾರೆ. ಮತ್ತು ಇಲ್ಲಿ ಐಡಿಯಲ್ ಫೈನ್ ಆರ್ಟ್ ಉಪನ್ಯಾಸಕರು ಕೂಡ ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ಈ ಒಂದು ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ ಈ ಎಲ್ಲ ಉಪನ್ಯಾಸಕ ಬಂಧುಗಳಿಗೂ ಕೂಡ ನಾನು ಇಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಾಧ್ಯಮದವರು ಕೂಡ ಇವತ್ತು ಬಹಳ ಒಳ್ಳೆಯ ಮಾಧ್ಯಮನ ಎಲ್ಲ ಒಂದು ಕವರೇಜ್ ಮಾಡಿ ಇವತ್ತು ಎಲ್ಲ ಜನರಿಗೆ ಸಿಗುವ ಹಾಗೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ HV ಮಂತಟ್ಟಿ, ಪೂರ್ಣಿಮಾ ಪಾಟೀಲ್, ರಾಜಶೇಖರ್ ಎಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರಭಾತ ಫೇರಿಯಲ್ಲಿ ಕಲಬುರಗಿಯ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಲಬುರಗಿ ನಗರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 121ನೆಯ ಜನ್ಮದಿನದ ಅಂಗವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಸಾರ್ವಜನಿಕ ಉದ್ಯಾನವನದವರೆಗೆ ಶಾಲಾ ಮಕ್ಕಳಿಂದ ಪ್ರಭಾತ್ ಫೇರಿಯನ್ನ ಆಯೋಜಿಸಲಾಗಿತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಟೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ.